ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಗೀತಾ. ಇವತ್ತಿನ ವಿಡಿಯೋದಲ್ಲಿ ಯಾರ್ಯಾರು ಹೊಸದಾಗಿ ರೇಷನ್ ಕಾರ್ಡ್ ಅರ್ಜಿಗೆ ಅಪ್ಲೈ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಹಾಗೂ ರೇಷನ್ ಕಾರ್ಡ್ ತಿದ್ದುಪಡಿಗೆ ಕಾಯ್ತಾ ಇದ್ದೀರಾ ಅಂಥವ್ರಿಗೆಲ್ರಿಗೂ ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು. ಹೌದು ಸ್ನೇಹಿತರೆ, ಇವಾಗ ಯಾವಾಗಿಂದ ಸ್ಟಾರ್ಟ್ ಆಗ್ತಾ ಇದೆ ಎಂಬುದರ ಬಗ್ಗೆ ಫುಲ್ ಇನ್ಫಾರ್ಮೇಷನ್ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಹಾಗೆ ಸ್ನೇಹಿತರೆ, ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಮಹತ್ವದ ಬದಲಾವಣೆಯಾಗಿದೆ. ಹಣವನ್ನು ನೀಡ್ತಾರಾ, ಕಿಟ್ಗಳನ್ನು ನೀಡ್ತಾರಾ ಅಥವಾ ಅಕ್ಕಿಯನ್ನು ನೀಡ್ತಾರಾ ಎಂಬುದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ಹಾಗೆ ಇನ್ನು ಮೂರನೇದಾಗಿ ನಿಮಗೆ 1,60,000 ರೇಷನ್ ಕಾರ್ಡ್ಗಳು BPL ಮತ್ತು ಅಂತ್ಯೋದಯ ರೇಷನ್ ಕಾರ್ಡ್ಗಳು ರದ್ದಾಗಿವೆ. ಅದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಯಾರ್ದೆಲ್ಲ ರದ್ದಾಗಿದೆ, ಹಾಗೆ ರದ್ದಾದವರು ನೀವು ಅರ್ಹರಾಗಿದ್ದರೆ, BPL ರೇಷನ್ ಕಾರ್ಡ್ಗೆ ಅರ್ಹರಾಗಿದ್ದರೆ ಏನು ಮಾಡಬೇಕು ಎಂಬುದ್ರ ಬಗ್ಗೆ ಕೂಡ ತಿಳಿಸ್ಕೊಡ್ತೀನಿ. ಹಾಗಿದ್ರೆ ಈ ಒಂದು ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆಗಿದ್ದು ನೀವು ಎಲ್ಲಿ ಸ್ಕಿಪ್ ಮಾಡದೆ ಬಿಗಿನಿಂಗಿಂದ ಎಂಡ್ವರೆಗೂ ವಾಚ್ ಮಾಡಿ. ಹೀಗೆ ಮಾಡಿದರೆ ಮಾತ್ರ ನಿಮಗೆ ನಾ ಹೇಳುವಂಥ ಇನ್ಫಾರ್ಮೇಷನ್ ಸರಿಯಾಗಿ ತಿಳಿಯುತ್ತೆ. ಹಾಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಸ್ನೇಹಿತರೆ, ಈಗ ಮೊದಲನೇದಾಗಿ 1,60,000 BPL ಹಾಗೂ ಅಂತ್ಯೋದಯ ರೇಷನ್ ಕಾರ್ಡ್ಗಳು ಸಸ್ಪೆಂಡ್ ಮಾಡಿದ್ದಾರೆ, ಅಂದರೆ ಕ್ಯಾನ್ಸಲ್ ಮಾಡಿದ್ದಾರೆ. ಹಾಗಿದ್ರೆ ಯಾರ್ದೆಲ್ಲ ಕ್ಯಾನ್ಸಲ್ ಮಾಡಿದ್ದಾರೆ ಅಂತ ನೀವು ನೋಡಿದರೆ, BPLಗೆ ಅನರ್ಹರಾಗಿರುವಂಥವ್ರದ್ದು, ಅಂದರೆ BPL ರೇಷನ್ ಕಾರ್ಡ್ ಪಡಿಬೇಕು ಅಂದರೆ ತುಂಬಾ ಕಂಡೀಷನ್ಸ್ ಇದೆ. ಆ ಒಂದು ಕಂಡೀಷನ್ಗೆ ಅಪ್ಲೈ ಆಗದೆ ಇದ್ದವ್ರದ್ದು ಹಾಗೂ ಸತತವಾಗಿ 6 ತಿಂಗಳಿಂದ ರೇಷನನ್ನು ಪಡೆದೇ ಇರೋರಂತಹ ರೇಷನ್ ಕಾರ್ಡ್ಗಳನ್ನ ರದ್ದು ಮಾಡಿದ್ದಾರೆ ಅಂತ ನಮಗೆ ಬಂದಂಥ ಅಪ್ಡೇಟು. ಹಾಗೆ ನೋಡಿ ಸ್ನೇಹಿತರೆ, ನಿಮ್ಮದು ರೇಷನ್ ಕಾರ್ಡ್ ಇದೆಯಾ ಅಂತ ನೋಡೋದಾದರೆ, ನಾನು ಆಲ್ರೆಡಿ ಹೇಗೆ ನೀವು ರೇಷನ್ ಕಾರ್ಡ್ KYC ಮಾಡ್ಕೊಳ್ಬೇಕು ಎಂಬುದನ್ನು ನಾನು ತಿಳಿಸ್ಕೊಟ್ಟಿದ್ದೆ. ಅದೇ ರೀತಿ ನೀವು ಆ ಒಂದು ವೆಬ್ಸೈಟ್ಗೆ ಭೇಟಿ ನೀಡಿ ಅದರಲ್ಲಿ ನಿಮ್ಮದು ಕ್ಯಾನ್ಸಲ್ ಆಗಿರೋ ಕ್ಯಾನ್ಸಲ್ ಅಂತ ತೋರಿಸುತ್ತೆ, ಇಲ್ಲ ಅಂದರೆ ಆ್ಯಕ್ಟಿವ್ ಅಂತ ತೋರಿಸುತ್ತೆ. ಅದು ಏನು ಅಂತ ನೀವು ನೋಡ್ಕೊಳ್ಬಹುದು. ಹಾಗೆ ನಿಮಗೆ ರೇಷನ್ ಬಂದಿಲ್ಲ ಈ ಸಾರಿ ಅಂತಂದರೆ ರೇಷನ್ ಕಾರ್ಡ್ ರದ್ದಾಗಿದೆ ಅಂತಲೇ ಅರ್ಥ. ಹಾಗೆ ನೀವು ಅರ್ಹರಾಗಿದ್ದು, BPL ರೇಷನ್ ಕಾರ್ಡ್ಗೆ ಅರ್ಹರಾಗಿದ್ದು ಆದರೂ ಕೂಡ ನಿಮ್ಮ ರೇಷನ್ ಕಾರ್ಡನ್ನು ಸಸ್ಪೆಂಡ್ ಮಾಡಿದ್ದಾರೆ ಅಂತಂದರೆ, ನೀವು ಆ ಒಂದು ತಾಲೂಕಿನ ತಹಶೀಲ್ದಾರ್ ಆಫೀಸಿಗೆ ಭೇಟಿ ನೀಡಿ ಫುಡ್ ಇನ್ಸ್ಪೆಕ್ಟರ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಏನು ಅಂತ ನೀವು ಅವ್ರ ಹತ್ರ ಮಾತುಕತೆ ನಡೆಸೋದ್ರ ಮೂಲಕ ನೀವು ಮರಳಿ ನಿಮ್ಮ ರೇಷನ್ ಕಾರ್ಡನ್ನು ಪಡಿಬಹುದು. BPL ರೇಷನ್ ಕಾರ್ಡನ್ನು ನಿಮಗೆ ಸುಲಭವಾಗಿಂತೂ ನೀಡೋದಿಲ್ಲ, ಮನೆ ಭೇಟಿ ಕೂಡ ಇರುತ್ತೆ. ಹಾಗೆ ಸ್ನೇಹಿತರೆ, ಅನ್ನಭಾಗ್ಯ ಯೋಜನೆಯಲ್ಲಿ ಮಹತ್ವದ ಬದಲಾವಣೆಯಾಗಿದೆ. ಈ ಹಿಂದೆ ಹಣವನ್ನು ನೀಡ್ತಾ ಇದ್ರಲ್ವಾ, ಆನಂತರ ಕಿಟ್ಟನ್ನು ನೀಡ್ತೇವೆ ಅಥವಾ ಅಕ್ಕಿಯನ್ನು ನೀಡಿದಾಗಿ ಸರ್ಕಾರ ತಿಳಿಸಿತ್ತು. ಆದರೆ ಸಚಿವ ಸಂಪುಟ ಸಭೆಯ ಬಳಿಕ ಎಲ್ಲ ಮಂತ್ರಿಗಳ ನಿರ್ಧಾರದ ಮೇಲೆ ಇನ್ನು ಹಣವನ್ನು ನೀಡುವುದಾಗಿ ತೀರ್ಮಾನವನ್ನು ತಗೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಯಾಕೆಂದ್ರೆ ಒಂದೊಂದು ಪ್ರದೇಶದಲ್ಲಿ ಒಂದೊಂದು ರೀತಿಯ ಆಹಾರ ಪದ್ಧತಿ ಇರುತ್ತೆ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಹಣವನ್ನೇ ನೀಡುವುದಾಗಿ ತೀರ್ಮಾನಿಸಿದ್ದಾರೆ. ಓಕೆ ಸ್ನೇಹಿತರೆ, ಇವಾಗ ಮೇನ್ ಟಾಪಿಕ್ಗೆ ಬರೋಣ. ತುಂಬಾ ಜನರು ಕಾಯ್ತಾ ಇರುವ ಹಾಗೆ ಹೊಸದಾಗಿ ರೇಷನ್ ಕಾರ್ಡ್ ಅರ್ಜಿಗೆ ಅಪ್ಲೈ ಮಾಡೋಕೆ ಯಾವಾಗಿಂದ ಅವಕಾಶವನ್ನ ನೀಡ್ತಾ ಇದ್ದಾರೆ, ಹಾಗೆ ರೇಷನ್ ಕಾರ್ಡ್ ತಿದ್ದುಪಡಿಗೆ ಯಾವಾಗಿಂದ ಅವಕಾಶ ನೀಡ್ತಾ ಇದ್ದಾರೆ ಅನ್ನೋದನ್ನ ಈಗ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ಸ್ನೇಹಿತರೆ, ಈಗ ಕಳೆದ 2 ತಿಂಗಳಿಂದ ಆಹಾರ ಇಲಾಖೆಯಲ್ಲಿ ಸರ್ವರ್ ಪ್ರಾಬ್ಲಮ್ ಇರೋದ್ರಿಂದ ಈ ರೀತಿ 2 ರೀತಿ ಭಾಗವನ್ನ ಮಾಡಿದ್ರು. ಹೇಗೆ ಅಂತಂದ್ರೆ, 1ರಿಂದ 10ನೇ ತಾರೀಕುವರೆಗೆ ರೇಷನ್ ಕಾರ್ಡ್ಗೆ ಹೊಸದಾಗಿ ಅರ್ಜಿನ ಅಪ್ಲೈ ಮಾಡೋಕೆ ಅಥವಾ ತಿದ್ದುಪಡಿಗೆ ಅವಕಾಶ ನೀಡಿದ್ರೆ, 10ರಿಂದ 30ನೇ ತಾರೀಕುವರೆಗೆ ನಿಮಗೆ ಸೊಸೈಟಿಯಲ್ಲಿ ರೇಷನ್ ನೀಡ್ತಾ ಇದ್ರು. ಯಾಕೆ ಈ ರೀತಿ ಭಾಗ ಮಾಡಿದ್ರು ಅಂತಂದ್ರೆ, ಒಂದೇ ಸರ್ವರ್ ಇರೋದ್ರಿಂದ ನೀವು ಬಳಸಿದಂತೆ ಸರ್ವರ್ ಪ್ರಾಬ್ಲಮ್ ಹೆಚ್ಚು ಬರುತ್ತೆ. ಹಾಗಾಗಿ ಈ ರೀತಿ ಡಿವೈಡ್ ಮಾಡಿಕೊಂಡು ನಿಮಗೆ ಏನು ತಿದ್ದುಪಡಿನ ಹೊಸದಾಗಿ ಅರ್ಜಿನ ಅಪ್ಲೈ ಮಾಡೋಕ್ಕೋ ಅಥವಾ ರೇಷನ್ ಅನ್ನು ನೀಡ್ತಾ ಇದ್ರು. ಆದ್ರೆ ಈ ಬಾರಿ ಈ ತಿಂಗಳು ಸೆಪ್ಟೆಂಬರ್ ತಿಂಗಳಲ್ಲಿ ಏನ್ ಮಾಡಿದ್ದಾರೆ ಅಂತಂದ್ರೆ, 1ರಿಂದ 10ನೇ ತಾರೀಕುವರೆಗೆ ನಿಮ್ಗೆ ಕಳೆದ 2 ತಿಂಗಳಲ್ಲಿ ನೀವು ರೇಷನ್ ಕಾರ್ಡ್ ತಿದ್ದುಪಡಿಯನ್ನ ಮಾಡ್ಕೊಂಡಿದ್ರಲ್ಲ, ಅವರಿಗೆ ಅಪ್ರೂವಲ್ ಮಾಡಿ ನಿಮ್ಗೆ ರೇಷನ್ ಕಾರ್ಡ್ ಅನ್ನು ನೀಡಿದ್ರು. ಆದ್ರೆ ಈ ತಿಂಗಳಲ್ಲಿ ಯಾವಾಗಿಂದ ನಿಮ್ಗೆ ಹೊಸದಾಗಿ ರೇಷನ್ ಕಾರ್ಡ್ ಅರ್ಜಿಗೆ ಅಪ್ಲೈ ಮಾಡೋಕೆ ಬಿಟ್ಟಿದ್ದಾರೆ ಅಂತ ನೀವು ಕೇಳೋದಾದ್ರೆ, ನೋಡಿ ಸ್ನೇಹಿತರೆ, ನಮಗೆ ಬಂದಂತ ಅಪ್ಡೇಟ್ ಪ್ರಕಾರ ಯಾವುದೇ ರೀತಿ ಸರ್ವರ್ ಸಮಸ್ಯೆ ಇಲ್ಲದೆ ಇದ್ರೆ ಇದೇ ತಿಂಗಳು ಸೆಪ್ಟೆಂಬರ್ 15ನೇ ತಾರೀಕಿನಿಂದ ನಿಮಗೆ ಹೊಸದಾಗಿ ರೇಷನ್ ಕಾರ್ಡ್ ಅರ್ಜಿಗೆ ಅಪ್ಲೈ ಮಾಡೋಕೆ ಹಾಗೆ ತಿದ್ದುಪಡಿಗೆ ಅವಕಾಶವನ್ನ ನೀಡಿದ್ದಾರೆ. ನೋಡಿ ಸ್ನೇಹಿತರೆ, ಏನಾದ್ರೂ ಪ್ರಾಬ್ಲಮ್ ಬಂದು ನಿಮ್ಗೆ ಇದು ನೀಡದೇ ಇದ್ರೆ, ಅಂದ್ರೆ ಹೊಸದಾಗಿ ರೇಷನ್ ಕಾರ್ಡ್ ಅರ್ಜಿಗೆ ಅವಕಾಶವನ್ನ ಮಾಡ್ಕೊಡದೇ ಇದ್ರೆ, ನಾನು ನಿಮ್ಗೆ ವಿಡಿಯೋ ಮಾಡಿ ಖಂಡಿತವಾಗಿ ತಿಳಿಸ್ತೀನಿ. ಹಾಗೆ ನಿಮ್ಗೆ ಅವಕಾಶ ನೀಡಿದ್ರು ಕೂಡ ವಿಡಿಯೋ ಮಾಡಿ ತಿಳಿಸ್ತೀನಿ. ನೀವೇನ್ ಮಾಡ್ಬೇಕು ಅಂದ್ರೆ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತ ನೋಟಿಫಿಕೇಶನ್ ನ ಆನ್ ಮಾಡ್ಕೊಂಡಿರಿ. ಹಾಗೆ ಸ್ನೇಹಿತರೆ, ನನ್ನ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ. ನೀವು ಒಂದು ಲೈಕ್ ಕೊಟ್ರೆ ನಾನ್ ಮಾಡುವಂತ ವಿಡಿಯೋ ನಿಮ್ಗೆ ಸ್ವಲ್ಪನಾದ್ರೂ ಯೂಸ್ಫುಲ್ ಆಗ್ತಾ ಇದೆ, ಸ್ವಲ್ಪನಾದ್ರೂ ಇಷ್ಟ ಆಗ್ತಿದೆ ಅಂತ ನಾನು ಅನ್ಕೊಳ್ಬಹುದು. ಸ್ನೇಹಿತರೆ, ನಾನು ಹಿಂದಿನ ವಿಡಿಯೋದಲ್ಲಿ ರೇಷನ್ ಕಾರ್ಡ್ ಅಪ್ರೂವಲ್ ಬಗ್ಗೆ ತಿಳಿಸಿದ್ದೆ. ಯಾರ್ಯಾರು ಆ ಒಂದು ವಿಡಿಯೋ ನೋಡಿ ಅಪ್ರೂವಲ್ ಮಾಡಿ ನಿಮ್ಮ ರೇಷನ್ ಕಾರ್ಡ್ ಅನ್ನ ಪಡೆದಿದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ನಾನು ಇದೇ ರೀತಿ ವಿಡಿಯೋನ ನಿಮ್ಗೆ ಸತತವಾಗಿ ನೀಡುವಂತ ಒಂದು ಪ್ರಯತ್ನವನ್ನ ಮಾಡ್ತೇನೆ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದ.